ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುಮೇರು ಕನ್ನಡ ಭಾಗ 2 5ನೇ ತರಗತಿಯ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಪರಿವಿಡಿ ವಿಷಯ ನಾಮಪದ, ಗುಣವಾಚಕ ಪದಗಳು, ಲೇಖನ ಚಿಹ್ನೆಗಳು, ಹಾಗೆ ಕಿರುಪರೀಕ್ಷೆ 1, ವಿಭಕ್ತಿಗಳು, ವಿರುದ್ಧ ಪದಗಳು, ಕಿರುಪರೀಕ್ಷೆ 2 ಮತ್ತು ಕಾಲಗಳು, ಸಮಾನಾರ್ಥಕ ಪದಗಳು, ಕಿರುಪರೀಕ್ಷೆ 3 ವಾಕ್ಯಗಳು, ಹಾಗೆ ಪತ್ರಲೇಖನ ಮತ್ತು ಕಿರುಪರೀಕ್ಷೆ 4. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಚಟುವಟಿಕೆಯ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ನಾಮಪದ: ಕೆಳಗಿನ ವಾಕ್ಯಗಳನ್ನು ಹಾಗೆಯೇ ಬರೆದು ಅಡಿಗೆರೆ ಹಾಕಿದ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಕಾವೇರಿ ನದಿಯು ತಲಕಾಡಿನಲ್ಲಿ ಹುಟ್ಟುತ್ತದೆ. ಅದೇ ರೀತಿಯಾಗಿ ಬರಿಬೇಕಾಗುತ್ತೆ. ಬೆಂಗಳೂರು ನಗರವನ್ನು ಸಿಲಿಕಾನ್ ನಗರವೆಂದು ಕರೆಯುತ್ತಾರೆ. ಇದೇ ರೀತಿಯಾಗಿ ಬರಿಬೇಕು. ಮಾದರಿಯಂತೆ ವಿಂಗಡಿಸಿ ಬರೆಯಿರಿ. ಅಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳು. ಬಸ್ಸು ಇದು ರೂಢನಾಮ, ಗುರುರಾಜ ಇದು ಅಂಕಿತನಾಮ, ರೋಗಿ ಅನ್ವರ್ಥನಾಮ. ಇದೇ ರೀತಿಯಾಗಿ ವಿಂಗಡಿಸಿ ಬರಿಬೇಕಾಗುತ್ತೆ. ಹಾಗೆ ಅಕ್ಕಿಗೆ ವಿಂಗಡಿಸಲು ಸಹಾಯವನ್ನು ಮಾಡಿ ಅಂತ ಹೇಳಿದ್ದಾರೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಪದಗಳನ್ನು ವಿಂಗಡಿಸಿ ಬರೆಯುವಂತಹದ್ದು. ಹಾಗೆ ಇಲ್ಲಿ ನಮಗೆ ತಿಳಿದಿರುವಂತಹ ಊರುಗಳ ಹೆಸರುಗಳನ್ನು ನಾನು ಬರೆದಿದ್ದೇನೆ. ನಿಮಗೆ ಗೊತ್ತಿರುವಂತಹ ಊರುಗಳ ಹೆಸರನ್ನು ನೀವು ಬರೆಯಬಹುದು. ಹಾಗೆ ನದಿಗಳ ಹೆಸರು ತುಂಗ, ಭದ್ರಾ, ಯಮುನಾ, ಕಾವೇರಿ, ಗಂಗೆ, ಸಿಂಧು, ಇನ್ನು ಹಲವಾರು ನದಿಗಳಿವೆ. ಹಾಗೆ ವಸ್ತುಗಳ ಹೆಸರುಗಳನ್ನು ಸಹ ಬರೀಬಹುದು. ಗುಣವಾಚಕ ಅಂದರೆ ಇಲ್ಲಿ ಬಿಳಿ ಎನ್ನುವಂತಹದ್ದು ಗುಣವನ್ನು ಸೂಚಿಸುವಂತಹದ್ದು. ಹಾಗಾಗಿ ಇಲ್ಲಿ ಬರಿಬೇಕು ಯಾವ ಗುಣವಾಚಕ ಪದ ಅಂತ. ಹಳೆಯ, ಎಳೆಯ, ಕರಿಯ, ಕಿರಿದು, ಸಿಹಿ, ಹಳದಿ, ದೊಡ್ಡವಳು ಇವು ಗುಣವನ್ನು ಸೂಚಿಸುವಂತಹ ಪದಗಳಾಗಿರ್ತವೆ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬು. ರಾಧೆಯ ಕಂಠ ಮಧುರವಾಗಿದೆ. ಮಾವಿನ ಹಣ್ಣು ಸಿಹಿಯಾಗಿದೆ. ಆಲದ ಮರ ದೊಡ್ಡದು. ಎಲೆಯ ಬಣ್ಣ ಹಸಿರು. ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಹಾಡು. ಇದೇ ರೀತಿಯಾಗಿ ಬರಿಬೇಕು. ಹಾಗೆ ಗುಣವಾಚಕ ಪದಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯುವಂತಹದ್ದು. ಹಾಗೆ ಕೊಟ್ಟಿರುವ ಪದಗಳಿಗೆ ಜೋಡಿ ನುಡಿಗಳನ್ನು ಬರಿಬೇಕು. ಬೆಟ್ಟ, ಗುಡ್ಡ, ಕೆರೆ, ಕಟ್ಟೆ, ಕಸ, ಗಿಸ, ಕಾಳು, ಗೀಡು, ಮನೆ, ಮಠ, ಗುಡುಗು, ಸಿಡಿಲು, ಮುತ್ತು, ಗಿತ್ತು, ದವಸ, ಗಿವಸ, ಮಾನ, ಗೀನ ಈ ರೀತಿಯಾಗಿ ಪದಗಳನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಪದಗಳನ್ನು, ಅಕ್ಷರಗಳನ್ನು ವೃತ್ತಗಳಲ್ಲಿ ಆರಿಸಿ ಬರಿಬೇಕಾಗುತ್ತೆ. ಅಂದರೆ ಇಲ್ಲಿರುವಂತಹ ಅಕ್ಷರಗಳನ್ನು ನೋಡಿಬಿಟ್ಟು ಪದಗಳನ್ನು ಬರಿಬೇಕಾಗುತ್ತೆ. ಚಮ್ಹಾರ, ರೈತ, ಶಿಕ್ಷಕ, ಕವಿ, ಪೊಲೀಸ್ ಈ ರೀತಿಯಾಗಿ ಹಲವಾರು ಪದಗಳನ್ನು ಮಾಡಿ ಬರಿಬಹುದು. ಹಾಗೆ ಕೆಳಗಿರುವ ಪದಗಳನ್ನು ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಪಲ್ಲವಿ ಚೆನ್ನಾಗಿ ನೃತ್ಯ ಮಾಡುತ್ತಾಳೆ. ಕೋಗಿಲೆ ಹಿಂಪಾಗಿ ಆಡುತ್ತದೆ. ಮೋಹನ ಬಹಳ ಬುದ್ಧಿವಂತ ವಿದ್ಯಾರ್ಥಿ. ನವಿಲು ಸುಂದರವಾದ ಪಕ್ಷಿ. ಈ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗುತ್ತೆ. ಹಾಗೆ ಪದಗಳನ್ನು ಕೂಡಿಸಿ ಬರಿಬೇಕಾಗುತ್ತೆ. ನೋಡು ಪ್ಲಸ್ ಅಲ್ಲಿ ನೋಡಲ್ಲಿ, ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಅಲ್ಲಿಲ್ಲಿ, ಹಾಗೆ ಮಾತು ಪ್ಲಸ್ ಅನ್ನು ಮಾತನ್ನು, ಈ ರೀತಿಯಾಗಿ ಪದಗಳನ್ನು
ಬಿಡಿಸಿ ಬರಿಬೇಕಾಗುತ್ತೆ. ಹಾಗೆ ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದಂತಹ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಹಳ್ಳಿ ಪ್ಲಸ್ ಇಂದ ಹಳ್ಳಿಯಿಂದ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ಪ್ರತಿ ಪ್ಲಸ್ ಒಬ್ಬರು ಪ್ರತಿಯೊಬ್ಬರು, ಈ ರೀತಿಯಾಗಿ ಪದಗಳನ್ನು ಬಿಡಿಸಿ ಬರಿಬೇಕಾಗುತ್ತೆ. ಹಾಗೆ ಪದಗಳನ್ನು ಕೂಡಿಸಿ ಬರೆಯುವುದು, ಹಣ ಪ್ಲಸ್ ಇಲ್ಲದೆ ಹಣವಿಲ್ಲದೆ, ಈ ರೀತಿಯಾಗಿ ಪದಗಳನ್ನು ಕೂಡಿಸಿ ಬರಿಬೇಕು. ಪದಗಳನ್ನು ಕೂಡಿಸಿ ಬರೆದಿರುವಂತಹದ್ದು ಮನೆ ಪ್ಲಸ್ ಕೆಲಸ ಮನೆಗೆಲಸ, ಬಂಡೆ ಪ್ಲಸ್ ಕಲ್ಲು ಬಂಡೆಗಲ್ಲು, ಈ ರೀತಿಯಾಗಿ ಪದಗಳನ್ನು ಕಣ್ ಪ್ಲಸ್ ಮನಿ ಕಂಬನಿ, ಮೈ ಪ್ಲಸ್ ತುಂಬಿ ಮೈದುಂಬಿ, ಈ ರೀತಿಯಾಗಿ ಪದಗಳನ್ನು ಜೋಡಿಸಿ ಬರಿಬೇಕು. ಹಾಗೆ ಇಲ್ಲಿ ಇರುವಂತಹ ಅಕ್ಷರಗಳನ್ನು ಜೋಡಿಸಿದಾಗ ಯಾವ ಪದ ಆಗುತ್ತೆ ಅಂತ. ಲೇಖನ ಚಿಹ್ನೆಗಳು ಪೂರ್ಣ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಉದ್ಧರಣ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಆವರಣ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ವಿವರ ಚಿಹ್ನೆ, ಈ ರೀತಿಯಾಗಿರುವಂತಹ ಚಿಹ್ನೆಗಳು. ಲೇಖನ ಚಿಹ್ನೆಗಳನ್ನು ಪುನಃ ಬರಿಬೇಕಾಗುತ್ತೆ. ಈ ರೀತಿಯಾಗಿ ಬರಿಬೇಕು. ಹಾಗೆ ಕೆಳಗಿನ ವಾಕ್ಯಗಳನ್ನು ಹೇಳುತ್ತಾ ಬರಿಬೇಕಾಗುತ್ತೆ. ವಾದಿರಾಜರು ಕೀರ್ತನೆಗಳನ್ನು ರಚಿಸಿದ್ದಾರೆ, ಈ ರೀತಿಯಾಗಿ ಬರಿಬೇಕು. ಗೆಳೆಯ ದುಃಖ ಪಡಬೇಡ ಸಮಾಧಾನ ಮಾಡಿಕೊ. ಅದೇ ರೀತಿಯಾಗಿ ಇಲ್ಲಿರುವಂತಹ ವಾಕ್ಯಗಳನ್ನು ಹೇಳುತ್ತಾ ದುಂಡಾಗಿ ಬರಿಬೇಕು. ಹಾಗೆ ಇಲ್ಲಿರುವಂತಹ ಚಿಹ್ನೆಗಳನ್ನು ಗಮನಿಸಬೇಕಾಗುತ್ತದೆ. ಹಾಗೆ ಇಲ್ಲಿರುವಂತಹ ಚಿಹ್ನೆ ಆಶ್ಚರ್ಯಕ ಸೂಚಕ ಚಿಹ್ನೆ, ಹಾಗೆ ಸಮಾನಾರ್ಥಕ, ಅದೇ ರೀತಿಯಾಗಿ ಅಲ್ಪ ವಿರಾಮ, ವಿವರಣಾತ್ಮಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಈ ರೀತಿಯಾದಂತಹ ಚಿಹ್ನೆಗಳನ್ನು ನೋಡಬಹುದು. ಹಾಗೆ ಅಕ್ಬರ್ ಮತ್ತು ಬೀರ್ಬಲ್ ಕಥೆಯನ್ನು ಓದಿ ಸಂಭಾಷಣೆ ರೂಪದಲ್ಲಿ ಬರಿಬೇಕಾಗಿ ಸಂಭಾಷಣೆ ರೂಪದಲ್ಲಿ ಈ ರೀತಿಯಾಗಿ ಬರಿಬಹುದು. ಇನ್ನುಳಿದಂತಹ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಬರೀಬಹುದು. ಹಾಗೆ ಇಷ್ಟು ವಿಷಯಕ್ಕೆ ಕಿರುಪರೀಕ್ಷೆ 1. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಜಗತ್ತಿನ ಪ್ಲಸ್ ಆದ್ಯಂತ, ಜಗತ್ತಿನಾದ್ಯಂತ, ಇದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ಹಾಗೆ ಪದಗಳನ್ನು ಬಿಡಿಸಿ ಬರಿಬೇಕು. ಬಲೆ ಪ್ಲಸ್ ಅಲ್ಲಿ ಬಲೆಯಲ್ಲಿ, ಮಳೆ ಪ್ಲಸ್ ಅಲ್ಲಿ ಮಳೆಯಲ್ಲಿ, ಈ ರೀತಿಯಾಗಿ ಪದಗಳನ್ನು ಬಿಡಿಸಿ ಬರಿಬೇಕು. ಇದೇ ರೀತಿಯಾಗಿ ಪದಗಳನ್ನು ಬಿಡಿಸಿ ಬರೆಯುವಂತಹದ್ದು. ಹಾಗೆ ಲೇಖನ ಚಿಹ್ನೆ, ಇದು ಅರ್ಧ ವಿರಾಮ, ಸಮಾನಾರ್ಥಕ ಚಿಹ್ನೆ, ಆವರಣ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ. ಲೇಖನೆಯನ್ನು ಬಳಸಿ ವಾಕ್ಯಗಳನ್ನು ಸೂಕ್ತವಾಗಿ ತುಂಬುವಂತಹದ್ದು. ಲೇಖನ ಚಿಹ್ನೆಗಳನ್ನು ಬಳಸುವಂತಹದ್ದು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಳಸಿಕೊಂಡು ನಮ್ಮದೇ ಆದಂತಹ ಒಂದು ಕಲ್ಪನೆಯ ಕಥೆಯನ್ನು ಬರಿಬೇಕಾಗುತ್ತೆ. ಹಾಗೆ ನನ್ನ ದೇಶ ಭಾರತ, ನನ್ನ ದೇಶ ಭಾರತ, ಭಾರತ ದೇಶ ಸುಂದರವಾದ ಎಲ್ಲ ಧರ್ಮವನ್ನು ಅಳವಡಿಸಿರುವಂತಹ ದೇಶ. ದೇಶವು 1947ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದಂತಹ ದೇಶ ಭಾರತ ದೇಶ. ಈ ದೇಶದ ಬಗ್ಗೆ ಹಲವಾರು ವಿಷಯವನ್ನು ಬರೀಬಹುದು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಜಾಗಕ್ಕೆ ಅನುಗುಣವಾಗಿ ನಾನು ಇಷ್ಟು ಉತ್ತರವನ್ನು ಬರೆದಿದ್ದೇನೆ. ಭಾರತ ದೇಶದ ಬಗ್ಗೆ ಹೇಳೋದಕ್ಕೆ ಇಷ್ಟು ವಿಷಯ ಅಂತ ಇಲ್ಲ, ಬಹಳಷ್ಟು ವಿಷಯ ಇದೆ, ಬರೀಬಹುದು, ತಿಳ್ಕೊಬಹುದು. ಹಾಗೆ ನನ್ನ ಶಾಲೆ, ನೀವು ಅಷ್ಟೇ ನಿಮ್ಮ ಶಾಲೆಯ ಬಗ್ಗೆ ಗೊತ್ತಿರುವಂತಹ ಎಲ್ಲ ವಿಷಯವನ್ನು ಬರೀಬಹುದು. ನನ್ನ ಊರು, ನೀವು ನಿಮ್ಮ ಊರಿನ ಬಗ್ಗೆ ಬರೀಬಹುದು. ವಿಭಕ್ತಿ ಪ್ರತ್ಯಯ, ಈ ಒಂದು ವಿಷಯದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಈ ಒಂದು ವಿಷಯಕ್ಕೆ 1 ಅಂಕ 2 ಅಂಕ ಪ್ರಶ್ನೆ ಇದ್ದೇ ಇರುತ್ತೆ. ಹಾಗೆ ಪದಗಳನ್ನು ಬಿಡಿಸಿರುವಂತಹದ್ದನ್ನು ಕೂಡಿಸಿ ಬರೆಯುವಂತಹದ್ದು, ಅವುಗಳನ್ನು ಓದುತ್ತಾ ಬರಿಬೇಕು. ಅರಸ ಪ್ಲಸ್ ಅಲ್ಲಿ ಅರಸನಲ್ಲಿ, ಈ ರೀತಿಯಾಗಿ ಪದಗಳನ್ನು ಬಿಡಿಸಿ ಹೇಳುತ್ತಾ ಬರೆಯಬೇಕಾಗುತ್ತದೆ. ಹಾಗೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ. ಹಾಗೆ ವಾಕ್ಯಗಳನ್ನು ನಕಲು ಮಾಡಿ ಬರೀಬೇಕು. ಅಂದರೆ ಅವುಗಳನ್ನು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಹೇಳುತ್ತಾ ದುಂಡಾಗಿ ಬರೀಬೇಕು. ಹಾಗೆ ವಿಭಕ್ತಿ ಪ್ರತ್ಯಯಗಳ ಪದಗಳನ್ನು ಪಟ್ಟಿ ಮಾಡಿರಿ.
ಹಾಗೆ ಇಲ್ಲಿರುವಂತಹ ಪದಗಳನ್ನು ಗಮನಿಸಿ ಅವುಗಳನ್ನು ಒಳಗೊಂಡಂತೆ ಒಂದು ಕಲ್ಪನೆಯ ಚಿತ್ರವನ್ನು ಬರಿಬೇಕಾಗುತ್ತೆ. ಹಾಗೆ ಕೆಳಗಿನ ವಾಕ್ಯಗಳಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳಿಗೆ ಅಡಿಗೆರೆಯನ್ನು ಎಳೆದು ಅವುಗಳಿಗೆ ಮಾದರಿಯಂತೆ ಬರಿಬೇಕಾಗುತ್ತೆ. ಹಾಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಬರೆಯಿರಿ. ವಿರುದ್ಧ ಪದಗಳು ಶುಭ ಅಶುಭ, ಜಯ ಅಪಜಯ, ಆಸಕ್ತಿ ನಿರಾಸಕ್ತಿ, ವಿವೇಕ ಅವಿವೇಕ, ಸಹನೆ ಅಸಹನೆ, ಸಾಧಾರಣ ಅಸಾಧಾರಣ, ಆಚಾರ ಅನಾಚಾರ, ಸ್ವಾಭಾವಿಕ ಅಸ್ವಾಭಾವಿಕ, ಧರ್ಮ ಅಧರ್ಮ, ನಂಬಿಕೆ ಅಪನಂಬಿಕೆ, ಲಾಭ ನಷ್ಟ, ಶುಭ ಅಶುಭ, ಶಾಂತಿ ಅಶಾಂತಿ, ಸ್ಪಷ್ಟ ಅಸ್ಪಷ್ಟ, ಶಕ್ತ ಅಶಕ್ತ, ಸಮಾನ ಅಸಮಾನ, ಪ್ರದಕ್ಷಿಣೆ ಅಪ್ರದಕ್ಷಿಣೆ, ಈ ರೀತಿಯಾಗಿ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕು. ವಿರುದ್ಧಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳನ್ನು ಆರಿಸಿ ಮಾದರಿಯಲ್ಲಿ ಬರಿಬೇಕು. ಶಾಪ, ವರ, ನೋವು, ನಲಿವು, ಬಡತನ, ಸಿರಿತನ, ಸಾವು, ಹುಟ್ಟು, ಹಿಗ್ಗು, ಕುಗ್ಗು, ಕಠಿಣ, ಮೃದು, ಈ ರೀತಿಯಾಗಿ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕು. ವಿರುದ್ಧಾರ್ಥಕ ಪದಗಳನ್ನು ವಿಂಗಡಿಸಿ ಬರೆಯಿರಿ. ಇಲ್ಲಿರುವಂತಹ ಪದಗಳನ್ನು ವಿಂಗಡಿಸಿ ನೋಡಿಕೊಂಡು ಉತ್ತರವನ್ನು ಕಂಡುಕೊಳ್ಬೇಕು. ಹಾಗೆ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ನಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರಿಬೇಕಾಗುತ್ತೆ. ನಮ್ಮ ಮನೆ ಕಿರಿದಾಗಿದೆ ಆದರೆ ಹೊರಾಂಗಣ ಹಿರಿದಾಗಿದೆ, ಈ ರೀತಿಯಾಗಿ ಬರೆಯುವಂತಹದ್ದು. ನಾನು ದಡ್ಡಿ ಆದರೆ ಹಾಡು ಹೇಳುವಲ್ಲಿ ಜಾಣೆ, ನನಗೆ ಕಹಿ ಇಷ್ಟವಿಲ್ಲ ಸಿಹಿ ಎಂದರೆ ಇಷ್ಟ, ಈ ರೀತಿಯಾಗಿ ವಿರುದ್ಧಾರ್ಥಕಗಳನ್ನು ಪದಗಳನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸಬೇಕು. ಅದೇ ರೀತಿಯಾಗಿ ನಿಮಗೆ ತಿಳಿದಿರುವಂತಹ ವಿರುದ್ಧಾರ್ಥಕ ಪದಗಳನ್ನು ನೀವು ಬರಿಬೇಕಾಗುತ್ತೆ. ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ. ಕನಸು ಮನಸ್ಸು, ಇರುಳು ಮರುಳು, ಹಗ್ಗ ಮಗ್ಗ, ಉಳಿಸು ಗಳಿಸು, ಹಣ ಗಣ ಹಣ, ನೀತಿ ಪ್ರೀತಿ, ಕರುಳು ಅರಳು, ಜಾತ್ರೆ ಮಾತ್ರೆ, ಈ ರೀತಿಯಾಗಿ ಕಾಡು ನಾಡು, ಈ ರೀತಿಯಾಗಿರುವಂತಹ ಪ್ರಾಸಪದಗಳನ್ನು ಬರಿಬೇಕಾಗುತ್ತೆ. ಹಾಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಿರು ಪರೀಕ್ಷೆ 2 ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿಸಿ ಬರಿಬೇಕಾಗುತ್ತೆ. ಪ್ರಥಮ ಹೂ, ದ್ವಿತೀಯ ಅನ್ನು, ತೃತೀಯೆಯಿಂದ, ಚತುರ್ಥಿ ಹೀಗೆ, ಕೆ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿಯ ಸಪ್ತಮಿಯಲ್ಲಿ, ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಲೇಖನ ಚಿಹ್ನೆಯನ್ನು ಬಳಸಿಕೊಂಡು ಗೊತ್ತಿರುವಂತಹ ವಿಷಯವನ್ನು ಬರಿಬೇಕಾಗುತ್ತೆ. ಇಲ್ಲಿ ಶಿಕ್ಷಕಿ ಮಕ್ಕಳಿಗೆ ಪಾಠವನ್ನು ಹೇಳುತ್ತಿದ್ದಾರೆ, ಅವರಿಗೆ ನಾವು ಗೌರವವನ್ನು ಕೊಡಬೇಕು, ಈ ರೀತಿಯಾಗಿ ಬರಿಬೇಕಾಗುತ್ತೆ. ವೈದ್ಯೆ, ಇವರಿಂದ ಹಲವಾರು ರೋಗಿಗಳ ಪ್ರಾಣ ಉಳಿಯುತ್ತದೆ. ಪೋಸ್ಟ್ ಮ್ಯಾನ್, ಇವರಿಂದ ಪತ್ರಗಳು ವರ್ಗಾಯಿಸುವುದಕ್ಕೆ ಸುಲಭವಾಗುತ್ತದೆ. ಹಾಗೆ ನಮಗೆ ತಿಳಿದಿರುವಂತಹ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗೆ ಕಾಲಗಳು ಅಂದರೆ ಬಂದಾನು, ಬರುತ್ತಿದ್ದಾನೆ, ಬರುವನು, ಹಿರಿಯಾಗಿರುವಂತಹ ಕಾಲಗಳನ್ನು ಬರೆಯುವಂತಹದ್ದು. ಹಾಗೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ನಾನು ಊರಿನಿಂದ ನಿನ್ನೆ ಬಂದೆನು, ಅವನು ಬೆಂಗಳೂರಿಗೆ ನಾಳೆ ಹೋಗುವನು, ನೀನು ನಮ್ಮೊಡನೆ ಇರುತ್ತೀಯೇ ಇಲ್ಲವೋ, ಈ ರೀತಿಯಾಗಿ ಪದಗಳನ್ನು ಬರಿಬೇಕು. ಕಾಲಗಳಿಗೆ ಅನುಸಾರವಾಗಿ ವಾಕ್ಯದಲ್ಲಿರುವಂತಹವುಗಳಿಗೆ ಪರಿಪೂರ್ಣವಾಗಿ ಉತ್ತರವನ್ನು ಪೂರ್ಣಗೊಳಿಸಬೇಕು. ಹಾಗೆ ಮಾದರಿಯಂತೆ ವಾಕ್ಯಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಹೊಂದಿಸಿ ಬರೆಯಿರಿ. ಹಾಗೆ ಇಲ್ಲಿರುವಂತಹ ಪದಗಳನ್ನು ವಿಂಗಡಿಸಿ ಬರಿಬೇಕಾಗುತ್ತೆ. ನನ್ನ ಮನೆ, ಪ್ರತಿಭಾ ಕಾರಂಜಿ, ಅಂದರೆ ಇವುಗಳನ್ನು ಕುರಿತು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ವಾಕ್ಯಗಳನ್ನು ರಚಿಸಬೇಕು ಅಂತ ಹೇಳಿದ್ದಾರೆ. ನನ್ನ ಮನೆ ದೊಡ್ಡದಾಗಿ ಇತ್ತು, ಇದು ಭೂತಕಾಲ. ನನ್ನ ಮನೆ ದೊಡ್ಡದಾಗಿದೆ ಅಂತಲೂ ಹೇಳಬಹುದು. ಹಾಗೆ ನನ್ನ ಮನೆ ದೊಡ್ಡದಾಗುತ್ತದೆ,
ದೊಡ್ಡದಾಗುತ್ತದೆ ಅಂತಂದರೆ ಇದನ್ನು ಭವಿಷ್ಯತ್ ಕಾಲ ಆಗಬಹುದು, ದೊಡ್ಡದಾಗಬಹುದು, ಈ ರೀತಿಯಾಗಿ ಆಗಬಹುದು, ಆಗುತ್ತದೆ, ಇವೆಲ್ಲ ಭವಿಷ್ಯತ್ ಕಾಲವನ್ನು ಸೂಚಿಸುತ್ತದೆ. ಪ್ರತಿಭಾ ಕಾರಂಜಿ ಸುಂದರವಾಗಿತ್ತು. ಪ್ರತಿಭಾ ಕಾರಂಜಿ ಸುಂದರವಾಗಿ ನಡೆಯುತ್ತಿದೆ. ಪ್ರತಿಭಾ ಕಾರಂಜಿ ಸುಂದರವಾಗಿ ನಡೆಯಬೇಕು, ನಡೆಯುತ್ತದೆ, ಆಮೇಲೆ ನಡಿಬಹುದು, ಈ ರೀತಿಯಾದಂತಹ ಪದಗಳನ್ನು ಬಳಸಬೇಕಾಗುತ್ತೆ. ಸಮಾನಾರ್ಥಕ ಪದಗಳು ಅದೇ ರೀತಿಯಾಗಿ ಸಮಾನಾರ್ಥಕ ಪದಗಳನ್ನು ಬರಿಬೇಕಾಗುತ್ತೆ. ಇಲ್ಲಿರುವಂತಹ ಮಿತ್ರ, ಭೂಮಿ, ದರೆ, ಮಣ್ಣು, ಇಳೆ, ಇಲ್ಲಿ ದರೆ, ಭೂಮಿ, ಇಳೆ ಈ ರೀತಿಯಾಗಿ ಸರಿ ಹೊಂದುತ್ತದೆ. ಈ ರೀತಿಯಾಗಿ ಸಮಾನಾರ್ಥಕ ಪದಗಳನ್ನು ಬರಿಬೇಕು. ಹಾಗೆ ಇಲ್ಲಿರುವಂತಹ ಕಿರುಪರೀಕ್ಷೆ ಹಾಗೆ ಸಮಾನಾರ್ಥಕ ಪದಗಳು ಹಾಗೆ ಪದಗಳನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಬೇಕಾಗುತ್ತೆ. ಹಾಗೆ ಕೆಳಗಿನ ಸನ್ನಿವೇಶವನ್ನು ಗಮನಿಸಿ ನಮ್ಮದಾದಂತಹ ವಾಕ್ಯಗಳಲ್ಲಿ ಬರಿಬೇಕು. ನರಿಯು ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ತಾನೇ ಎಂದು ಭಾವಿಸುತ್ತದೆ. ಹಾಗೆ ಅದು ಹಾರುತ್ತದೆ. ಹಾಗೆ ಕೂಗಿದಾಗ ಮೇಕೆ ಬಂದಿತು, ಸಹಾಯವನ್ನು ಮಾಡಿತು. ಹಾಗೆ ಈ ಕೆಳಗಿನ ಕಥೆಯನ್ನು ಓದಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿರುವಂತಹ ವಾಕ್ಯಗಳು, ಪ್ರಶ್ನೆಗಳು, ಉತ್ತರ. ಹಾಗೆ ಕಲ್ಪನಾ ಚಾವ್ಲಾ, ಮಹಾತ್ಮ ಗಾಂಧೀಜಿ, ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ವಿಷಯವನ್ನು ಸಂಗ್ರಹಿಸಿ ಬರಿಬೇಕಾಗುತ್ತೆ ಅವ್ರ ಬಗ್ಗೆ. ಹಾಗೆ ಇವರು ಕುವೆಂಪು, ಇವರು ರಾಷ್ಟ್ರಕವಿ ಎಂದು ಇವರನ್ನು ಕರೀತಾರೆ. ಇವರು ನೆನಪಿನ ದೋಣಿ ಎಂಬ ಆತ್ಮಕಥನವನ್ನು ಬರೆದಿದ್ದಾರೆ. ಹಾಗೂ ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹೀಗೆ ಇನ್ನೂ ಹಲವಾರು ಕವಿತೆಗಳನ್ನು, ಕೃತಿಗಳನ್ನು, ಕಾದಂಬರಿಗಳನ್ನು ರಚಿಸಿದ್ದಾರೆ. ಅವುಗಳನ್ನು ಸಹ ಬರೀಬಹುದು. ಪತ್ರಲೇಖನ, ಗೆಳೆಯನಿಗೆ, ಗೆಳತಿಗೆ ಬರೆಯುವಂತಹ ಪತ್ರಲೇಖನ ಈ ರೀತಿಯಾಗಿ ಬರಿಬೇಕು. ಶಾಲೆಯಲ್ಲಿ ನಿಮ್ಮ ಆಚರಿಸುವಂತಹ ಮಕ್ಕಳ ದಿನಾಚರಣೆ ಕುರಿತು ತಾಯಿಗೆ ಪತ್ರವನ್ನು ಬರೆಯುವಂತಹ ರೀತಿ. ಹಾಗೆ ಪತ್ರವನ್ನು ಬಳಸುವಾಗ ಇರುವಂತಹ ಪದಗಳು ಈ ರೀತಿಯಾಗಿ ಬರಿಬೇಕು. ಕಿರುಪರೀಕ್ಷೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರ, ಹಾಗೆ ಕೊಟ್ಟಿರುವಂತಹ ಪದಗಳನ್ನು ಕುರಿತು ಒಂದು ಕವನವನ್ನು ಬರಿಬೇಕಾಗುತ್ತೆ.